ವ್ಲಾಗ್ ಗೈಸ್. ಇವತ್ತು ನಾನು ಎಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಇನ್ ಬ್ಯಾಂಗ್ಳೂರ್, ಜಯನಗರ್ ಫೋರ್ತ್ ಬ್ಲಾಕ್. ಯಾಕೆ ಬಂದಿದ್ದೀವಿ, ಏನು ಮಾಡ್ತೀವಿ ಅಂತ ಈ ವಿಡಿಯೋ ಕೊನೆವರೆಗೂ ನೋಡಿ. ಆ್ಯಂಡ್ ನಾನು ಒಬ್ಬಳೇ ಬಂದಿಲ್ಲ, ನನ್ನ ಜೊತೆ ನನ್ನ ಫ್ರೆಂಡು ಬಂದಿದ್ದಾರೆ. ಬಟ್ ಅವರು ವ್ಲಾಗಲ್ಲಿ ಬರ್ತಾ ಇಲ್ಲ. ನೋಡೋಣ ಏನೇನು ಶಾಪಿಂಗ್ ಮಾಡ್ತೀವಿ ಅಂತ, ಏನೇನು ಮಾಡ್ತೀವಿ ನೋಡೋಣ. ಕೊನೆವರೆಗೂ ವಿಡಿಯೋನ ನೋಡ್ತಾ ಇರಿ. ಸೊ ಗಾಯ್ಸ್, ನಾವು ಫಸ್ಟ್ ಎಂಟ್ರಿ ಕೊಟ್ಟಿದ್ದೆ ಜಯನಗರ್ ಫೋರ್ತ್ ಬ್ಲಾಕಲ್ಲಿರೋ ವೆಂಕಟೇಶ್ವರ ಶಾಪ್ಗೆ. ಅಲ್ಲಿ ಹೋದರೆ ಅಷ್ಟೊಂದೇನು ರಶ್ ಇರಲಿಲ್ಲ. ಯೂಶ್ವಲಿ ಯಾರ್ಯಾರು ಹೋಗ್ತಾರೆ ಅವರಿಗೆ ಗೊತ್ತಿರುತ್ತೆ. ಫ್ರೈಡೇಸ್ ಡೇ ಟೈಮಲ್ಲಿ ಅವರು ಹೊಸ ಹೊಸ ಕಲೆಕ್ಷನ್ಸ್ ಎಲ್ಲ ತಂದಿಡ್ತಾರೆ ಶಾಪಲ್ಲಿ. ಆ್ಯಂಡ್ ನಮಗೂ ಅಷ್ಟೊಂದೇನು ರಶ್ ಇರಲಿಲ್ಲ. ತುಂಬ ಟೈಮ್ ತೊಗೊಂಡು ಆರಾಮಾಗಿ ನಾವು ಶಾಪಿಂಗ್ ಮಾಡಿದ್ವಿ. ಅಲ್ಲಿ ನೋಡಿದ್ರೆ ತುಂಬ ಒಳ್ಳೆ ಬ್ಯಾಗ್ಸ್, ಆಮೇಲೆ ಒಳ್ಳೆ ಕುರ್ತಾಸ್ ಇತ್ತು, ಒಳ್ಳೆ ಜೀನ್ಸ್ ಟಾಪ್ ಇತ್ತು, ತುಂಬ ಒಳ್ಳೆ ಬಟ್ಟೆಗಳೆಲ್ಲ ಇತ್ತು. ಶೂಸ್, ಸ್ಯಾಂಡಲ್ ಎಲ್ಲ ಸಿಗುತ್ತೆ ನಿಮ್ಗಲ್ಲಿ. ಅಲ್ಲಿ ಹೋಗಿರೋರು ಗೊತ್ತಿರುತ್ತೆ. ಆ್ಯಂಡ್ ಮೇನ್ ಏನು ಗೊತ್ತಾ ಗೈಸ್, ಇಲ್ಲಿ ಶಾಪಲ್ಲಿ ಹುಡುಕಬೇಕು. ನೀವು ಎಷ್ಟು ಚೆನ್ನಾಗಿ ಹುಡುಕ್ತಿರೋ ಅಷ್ಟು ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ನಿಮಗೆ ಸಿಗುತ್ತೆ. ಸೊ ಬಟ್ಟೆ ಎಲ್ಲ ತೊಗೊಂಡು ನಾವು ತುಂಬ ಹಶ್ವಾಯಿತು ಅಂತ ನಾವು ಒಂದು ವೆಜ್ ಫ್ರೈಡ್ ಮೋಮೋಸ್ ಮತ್ತು ಒಂದು ಸ್ಟೀಮ್ ಮೋಮೋಸ್ ತಿನ್ನೋಕ್ಕೆ ಬಂದ್ವಿ ಗೈಸ್. ತುಂಬ ಹಶ್ವಾಗಿತ್ತು ಗೈಸ್. ನಾನು ಬೆಳಗ್ಗೆ ಏನೂ ತಿಂದ್ಕೊಂಡೇ ಇರಲಿಲ್ಲ. ಆ್ಯಂಡ್ ಇನ್ನೂ ಹಾಫ್ ಆನ್ ಅವರ್ ಟೈಮ್ ಇತ್ತು ಅಂತ ನಾವು ಏನಾದರೂ ತಿಂದ್ಕೊಂಡು ಬರೋಣ ಅಂತ ಮತ್ತು ಟೆಂಪಲ್ ಅಪೋಸಿಟ್ ಇರೋ ಹೋಟೆಲ್ಗೆ ಹೋದ್ವಿ. ಒಂದು ಫ್ರೈಡ್ ರೈಸ್ ಆ್ಯಂಡ್ ಒಂದು ಸ್ವಲ್ಪ ಟೀ ಕುಡ್ಕೊಂಡ್ಬಂದ್ವಿ. ಒಂದು ಸ್ವಲ್ಪ ಶೇರ್ ಮಾಡಿದ್ವಿ, ಗಾಸಿಪ್ ಮಾಡಿದ್ವಿ. ಆ್ಯಂಡ್ ವಿ ಸ್ಪೋಕ್ ಅವರ್ ಹಾರ್ಟ್ ಔಟ್. ತುಂಬ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಎಷ್ಟು ರಿಲೀಫ್ ಅನ್ನಿಸ್ತು ಗೊತ್ತಾ. ತುಂಬ ರಿಫ್ರೆಶಿಂಗ್ ಡೇ ಆಗಿತ್ತು. ಎವ್ರಿ ಡೇ ಆಫೀಸ್ಗೆ ಹೋಗು ಬಾ ಅದೇ ರೂಟೀನಲ್ಲಿ. ಇಟ್ ವಾಸ್ ಒಂದು ಕ್ವಿಕ್ಕಾಗಿ ಮೈಂಡ್ ರಿಫ್ರೆಶ್ ಆಗೋ ಥರ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೋಡಿ ದೇವಸ್ಥಾನದ ಎಕ್ಸಾಕ್ಟ್ಲಿ ಪಕ್ಕದ ಹೋಟೆಲಲ್ಲೇ ನಾವು ಹೋಗಿದ್ದು. ವ್ಯೂ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಗಾಳಿ ಬರ್ತಾಯಿತ್ತು. ಒಂದು ಒಳ್ಳೆ ಫ್ರೈಡ್ ರೈಸ್ ತಿಂದ್ಕೊಂಡು ಒಂದು ಒಳ್ಳೆ ಕಡಕ್ ಚಾಯ್ ಕುಡ್ಕೊಂಡು ಬರೋಷ್ಟರಲ್ಲಿ ಟೆಂಪಲ್ ಓಪನ್ ಆಗಿತ್ತು, ಪೂಜೆ ಆಗ್ತಾಯಿತ್ತು. ಆ್ಯಂಡ್ ನನ್ನ ತುಂಬ ಇಷ್ಟವಾದ ದೇವರು, ತುಂಬ ಇಷ್ಟವಾದ ಟೆಂಪಲ್ ಅದು. ಕೇಳ್ಕೊಂಡಿದ್ದು ಎಲ್ಲನೂ ಆಗಿದೆ ಗಾಯ್ಸ್. ಫೈನಲಿ ಮನೆಗೆ ರೀಚ್ ಆದೆ. ಬರೋಕ್ಕೆ ಆಲ್ಮೋಸ್ಟ್ ಎಷ್ಟು 7:30 ಏನೋ ಆಗ್ಬಿಡ್ತು ಅನಿಸುತ್ತೆ. ನಿಮಿಷ, 7:30 ಆಗೋಯಿತು. ಸೊ ಇವತ್ತಾಗಿತ್ತು ನನ್ನ ಈ ದಿನದ ವ್ಲಾಗ್. ಸೊ ಗೈಸ್, ಏನಂದರೆ ನಾನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಲ್ಲ. ಸೊ ಈ ಒಂದು ಫಸ್ಟ್ ಅಟೆಂಪ್ಟ್ ನಂದು ವಿಡಿಯೋ ಮಾಡೋದು, ಈ ಥರ ಮಾತಾಡೋದು ಎಲ್ಲ. ಆ್ಯಂಡ್ ಫಸ್ಟ್ ವ್ಲಾಗೇ ನಾನು ಪಬ್ಲಿಕ್ ಪ್ಲೇಸಲ್ಲಿ ಸ್ಟಾರ್ಟ್ ಮಾಡಿದ್ದೆ. ನಿಜವಾಗ್ಲೂ ತುಂಬ ಮುಜುಗರ ಆಗ್ತಾಯಿತ್ತು ನನಗೆ. ಹೇಗೆ ಸ್ಟಾರ್ಟ್ ಮಾಡಲಿ, ಹುಡ್ಕೊಂಡು ಯಾರೂ ಇಲ್ಲದೆ ಇರೋಂಥ ಪ್ಲೇಸಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೆ. ನೀವು ನಾನು ವೆಲ್ಕಮ್ ಮಾಡಿದ್ದೀನಲ್ಲ, ಅಲ್ಲಿ ನೋಡಿ ಅಕ್ಕಪಕ್ಕ ಯಾರು ಇಲ್ಲದೆ ಇರೋ ಒಂದು ಬ್ಯಾಕ್ಗ್ರೌಂಡ್, ಒಂದು ಚಿಕ್ಕ ಗೋಡೆ ಇರೋ ಹತ್ರ ಹೋಗ್ಬಿಟ್ಟು ನಾನು ವಿಡಿಯೋ ವೆಲ್ಕಮ್ನ ಸ್ಟಾರ್ಟ್ ಮಾಡಿರೋದು. ಹಂಗೂ ಹಿಂಗೂ ಅಂದ್ಕೊಂಡು ಏನೇನೋ ಮುಜುಗರ ಮಾಡ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇಟ್ ವಾಸ್ ಗುಡ್ ಆ್ಯಕ್ಚುಲಿ. ಇದೊಂದು ಹೊಸ ಎಕ್ಸ್ಪೀರಿಯನ್ಸ್, ಹೊಸ ಅಧ್ಯಾಯ. ಕಲಿಯೋಣ ಎಲ್ಲನೂ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕರೆಕ್ಷನ್ ಮಾಡ್ಕೊತೀನಿ. ಹೋಗ್ತಾ ಇಂಪ್ರೂವ್ ಮಾಡ್ಕೊತೀನಿ. ಏನಾದರೂ ನಿಮಗೆ ಮಿಸ್ಟೇಕ್ಸ್ ಅನಿಸಿದ್ರೆ ಪ್ಲೀಸ್ ತಿಳಿಸಿ ಕಮೆಂಟಲ್ಲಿ. ಫೀಲ್ ಫ್ರೀ ಟು ಶೇರ್ ಯುವರ್ ಕಮೆಂಟ್ಸ್. ನಾನು ನೋಡ್ತೀನಿ ಆ್ಯಂಡ್ ಇಂಪ್ರೂವೈಸ್ ಮಾಡ್ಕೊತೀನಿ. ಆ್ಯಂಡ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಆಫ್ಟರ್ ವೆರಿ 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 ಲಾಂಗ್ ಡೇಸ್ ನಾನು ಜಯನಗರಕ್ಕೆ ಹೋಗಿದ್ದು. ಆ್ಯಂಡ್ ಅಲ್ಲೇ ನಾನು ಬಂದಾಗ ನಾನು ಇದ್ದಿದ್ದೆ ಫಸ್ಟ್ ಜಯನಗರಲ್ಲಿ. ಫಸ್ಟ್ ಇದ್ದಿದ್ದು ರಾಜಾಜಿನಗರ. ಆ್ಯಂಡ್ ದೆನ್ ನಂದು ಆಫೀಸ್ ಎಲ್ಲ ಶಿಫ್ಟ್ ಆಗಿದ್ದು ಜಯನಗರ ಹತ್ತಿರ ಸೌತ್ ಆ್ಯಂಡ್ ಸರ್ಕಲ್. ಬೆಂಗಳೂರಲ್ಲಿ ಇರೋರಿಗೆ ಗೊತ್ತಿರುತ್ತೆ ಇದು ಸೌತ್ ಆ್ಯಂಡ್ ಸರ್ಕಲ್. ಆಲ್ಮೋಸ್ಟ್ ಅಲ್ಲಿ ನಿಯರ್ ಬೈ ಇರೋದು. ಆ್ಯಂಡ್ ಹಳೆ ಮೆಮೊರೀಸ್ ಎಲ್ಲ ತುಂಬ ಮೆಲ್ಕ್ ಹಾಕ್ತಾ ಇದ್ದೆ. ಅಲ್ಲಿ ಹೋದಾಗೆಲ್ಲ ನಾನು ಸ್ಪೆಷಲಿ ನಾನು ಮಾರ್ನಿಂಗ್ ಹೋಗ್ಬಿಟ್ಟು ಬಸ್ ಹಿಡಿಯೋದಾಗಿರ್ಬೋದು, ಹೋಗಿ ಟೀ ಕುಡಿಯೋದು. ನನ್ನ ಪಿ ಜಿನೂ ಅಲ್ಲೇ ಇರೋದು. ಆಲ್ಮೋಸ್ಟ್ 2 years ನಾನು ಅಲ್ಲೇ ಇದ್ದೆ. ಸೊ ಜಯನಗರ್ ನನಗೆ ತುಂಬ ಇಷ್ಟವಾದ ಪ್ಲೇಸ್. ಸ್ಪೆಷಲಿ ಶಾಪಿಂಗ್ ಅದು ಇದು ಅಂತ ಬಂದರೆ ಸೂಪರ್ ಪ್ಲೇಸ್ ಅದು. ಒಂಥರ ಮೈಂಡ್ ರಿಲೀಫ್ ಆಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ.
ಆ್ಯಂಡ್ ನಾನು ಯಾರು ನನ್ನ ಫ್ರೆಂಡ್ ಜೊತೆ ಹೋಗಿದ್ನೋ ಅವರು ಒಂದು ಸ್ವಲ್ಪ ಶೈ ಇದ್ದರು. ಇದು ನನಗೆ ಫಸ್ಟ್ ಟೈಮ್, ಸೊ ನಾನು ಅವ್ರಿಗೂ ಇನ್ಕ್ಲೂಡ್ ಮಾಡಲಿಲ್ಲ. ಅವರು ತುಂಬ ಶೈ ಇದ್ದರು. ಸೊ ಹೋಗ್ತಾ ಹೋಗ್ತಾ ಡೆಫಿನೆಟ್ಲಿ ಅವರು ಕಂಫರ್ಟೇಬಲ್ ಇದ್ದರೆ ನಾನು ಅವ್ರಿಗೂ ಆ್ಯಡ್ ಮಾಡ್ತೀನಿ. ನೋಡೋಣ, ಈ ಥರ ಇನ್ನೂ ಬೇರೆ ಬೇರೆ ಕಡೆ ಎಲ್ಲಾದರೂ ಹೋಗೋ ಥರ ಅವಕಾಶ ಸಿಕ್ಕರೆ, ಟೈಮ್ ಸಿಕ್ಕರೆ ಡೆಫಿನೆಟ್ಲಿ ಹೋಗ್ತೀನಿ ಆ್ಯಂಡ್ ವಿಡಿಯೋನು ಮಾಡ್ತೀನಿ. ಸೊ ಅಲ್ಲಿ ನಾನು ಅವ್ರನ್ನೂ ಇನ್ಕ್ಲೂಡ್ ಮಾಡ್ತೀನಿ. ಯಾ ಆ್ಯಂಡ್ ಗೊತ್ತಿಲ್ಲ ವಿಡಿಯೋ ಎಲ್ಲ ಹೇಗೆ ಬರುತ್ತೆ ಏನು ಅಂತ. ಎಲ್ಲ ಎಡಿಟಿಂಗ್ ಎಲ್ಲ ಮಾಡಿಬಿಟ್ಟು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನಗೂ ಕಲಿಯೋಕ್ಕೆ ಇನ್ನೂ ತುಂಬ ಇದೆ, ಯಾಕಂದರೆ ಇದು ಇನ್ನು ಫಸ್ಟ್. ಸೊ ಎಲ್ಲನೂ ಒಂದೇ ಸಮಕ್ಕೆ ರಪ್ ಅಂತ ಬಂದುಬಿಡಲ್ಲ. ಅಲ್ಲಿಗೆ ಒಂದು ಗಣೇಶ ಟೆಂಪಲ್ ಇದೆ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ನೀವೇನಾದರೂ ಪ್ರೇ ಮಾಡಿದ್ರೆ ಅದು 100% ಟ್ರೂ ಆಗುತ್ತೆ. ನನಗಾಗಿದೆ. ಸೊ ನಾನು ನನ್ನ ಫ್ರೆಂಡು ಕೂಡ ಕರ್ಕೊಂಡು ಹೋಗಿದ್ದೆ, ನಡಿ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೂ ಕರ್ಕೊಂಡು ಹೋಗಿದ್ದೆ. ಅವ್ರದ್ದು ಒಂದೇನೋ ಬ್ಲೆಸ್ಸಿಂಗ್ ಇತ್ತು, ಏನೋ ಆಗಬೇಕು ಅಂತ ಇತ್ತು ಅವ್ರಿಗೆ. ಸೊ ನಾನು ಅವ್ರಿಗೆ ಅಲ್ಲಿ ಕರ್ಕೊಂಡು ಹೋಗಿದ್ದೀನಿ. ಪ್ರೇ ಮಾಡಿ ಡೆಫಿನೆಟ್ಲಿ ಹಾಗೆ ಆಗುತ್ತೆ ಇಲ್ಲಿ, ನನಗಂತೂ 100% ಆಗಿದೆ ಅಂತ ನಾನು ಅವ್ರಿಗೆ ಕರ್ಕೊಂಡು ಹೋಗಿದ್ದೆ. ಆ್ಯಂಡ್ ಈವನ್ ಶೀ ಫೆಲ್ ಸೋ ಗುಡ್. ಆ್ಯಕ್ಚುಲಿ ನಾವಿಬ್ಬರು ತುಂಬ ದಿವಸದಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ, ವಿಜಯನಗರ ಹೋಗೋಣ, ಏನಾದರೂ ಶಾಪಿಂಗ್ ಮಾಡೋಣ ಹಂಗೆ ಹಿಂಗೆ ಅಂತ. ಆ್ಯಂಡ್ ಫೈನಲಿ ಸಡನ್ನಾಗಿ ಪ್ಲ್ಯಾನ್ ಮಾಡೋದೇ ಐ ಥಿಂಕ್ ಆಗುತ್ತೆ ಅನಿಸುತ್ತೆ. ಇವತ್ತು ಆಲ್ ಆಫ್ ಸಡನ್ ರೆಡಿ ಆಗಿಬಿಟ್ಟು ಹೋದ್ವಿ, ಹೋಗೋಣ ನಡಿ ಅಂತ. ಸೊ ನಾವು ಮಾರ್ನಿಂಗ್ ಇಲ್ಲಿಂದ 10:30 ಏನೋ ಬಿಟ್ಟಿರೋದು, ಮನೆ ರೀಚ್ ಆಗಿದ್ದು 7:30. ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿ ಐ ಫೆಲ್ಟ್ ಸೋ ಗುಡ್. ತುಂಬ ದಿವಸ ಆಗಿತ್ತು ನನಗೆ ಆ ಟೆಂಪಲ್ಗೆ ಹೋಗೋಕ್ಕೆ ಆಗಿರಲಿಲ್ಲ. ಸೊ ನಾನು ಟೆಂಪಲ್ಗೂ ಹೋಗಿ ಬ್ಲೆಸ್ಸಿಂಗ್ಸ್ ತೊಗೊಂಡು ಬಂದೆ. ಫೆಲ್ಟ್ ಸೋ ಹ್ಯಾಪಿ. ಅಷ್ಟೇ. ಡಿನ್ನರ್ ಪ್ರಿಪೇರ್ ಮಾಡಿಕೊಂಡೆ, ಏನೋ ಒಂದು ರೈಸ್ ಬಾತ್ ಮಾಡಿಕೊಂಡೆ ಕ್ವಿಕ್ಕಾಗಿ. ಅದ್ರ ಜೊತೆ ಒಂದು ಸ್ವಲ್ಪ ಚಕ್ಲಿ ತೊಗೊಂಡಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ನನ್ನ ಒಂದು ನ್ಯೂ ವ್ಲಾಗ್, ಫಸ್ಟ್ ವ್ಲಾಗ್. ಆ್ಯಂಡ್ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ಸ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡಿ. ಹೊಸ ಏನಾದರೂ ಐಡಿಯಾಸೊಂದಿಗೆ ನಾನು ಬೇರೆ ಬೇರೆ ವೀಡಿಯೋಸ್ನ ಹಂಗೆ ವ್ಲಾಗ್ನ ಮಾಡ್ತಾ ಇರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಯು ಆಲ್ ಲೈಕ್ಡ್ ಇಟ್. If you like, please do like, share and subscribe so that it motivates me more to do more videos. And ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. Thank you so much for watching. Thank you. Bye bye. Take care.